ಜಿಬಿಎ ಮತ್ತೆ ಮೈಕೊಡವಿ ಎದ್ದು ನಿಂತಿದೆ. ಅದು ಅಕ್ರಮ ಒತ್ತುದಾರರು ಹಾಗೂ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿರೋರ ಟಾರ್ಗೆಟ್ ಅನ್ನ ಶುರು ಮಾಡಿದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನಲ್ಲಿ ಆಪರೇಷನ್ ಬುಲ್ಡೋಸರ್ ಮತ್ತೆ ಆಕ್ಟಿವ್ ಮೋಡ್ನಲ್ಲಿ ಜಿಬಿಎ 200ಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳು ನೆಲಸಮ. ಹೌದು, ಅಕ್ರಮವಾಗಿ ಜಿಬಿಎ ಆಸ್ತಿ ಒತ್ತುವರಿ ಮಾಡಿಕೊಂಡಿರುವವರಿಗೆ ಶಾಕ್ ನೀಡಿದೆ. ಜೊತೆಗೆ ಅನಧಿಕೃತ ಕಟ್ಟಡಗಳ ತೆರವು ಕಾರ್ಯಕ್ಕೆ ಜಿಬಿಎ ಮೈಕೊಡವಿ ನಿಂತಿದೆ. ನೈಸರ್ಗಿಕ ನ್ಯಾಯದಡಿಯಲ್ಲಿ ಕಟ್ಟಡದ ಮಾಲೀಕರಿಗೆ ಕಟ್ಟಡ ಭಾಗವನ್ನ ತೆರವುಗೊಳಿಸಲು ಸಾಕಷ್ಟು ಸಮಯಾವಕಾಶ ನೀಡಿದ್ರೂ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಇದೀಗ ಅನಧಿಕೃತವಾಗಿ ನಿರ್ಮಿಸಲಾದ ಕಟ್ಟಡದ 3ನೇ ಮಹಡಿಯ ಭಾಗವನ್ನ ತೆರವುಗೊಳಿಸುವ ಮೂಲಕ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. 200ಕ್ಕೂ ಹೆಚ್ಚು ಅನಧಿಕೃತ ಮನೆಗಳನ್ನ ಜಿಬಿಎ ತೆರವು ಮಾಡಿದೆ. ಮುಂದಿನ ಹಂತದಲ್ಲಿ ಪೂರ್ಣ ಕಟ್ಟಡವನ್ನ ತೆರವುಗೊಳಿಸಲಾಗುತ್ತೆ ಎಂದು ಜಿಬಿಎ ಎಚ್ಚರಿಸಿದೆ. ಅನಧಿಕೃತ ಕಟ್ಟಡ ಮಾಲೀಕರಿಗೆ ಎಚ್ಚರಿಕೆ. ಇನ್ನು ನಗರ ಪಾಲಿಕೆಯಿಂದ ನಕ್ಷೆ ಮಂಜೂರಾತಿ ಪಡೆಯದ ಹಾಗೂ ನಕ್ಷೆ ಮಂಜೂರಾತಿ ಪಡೆದು ನಕ್ಷೆ ಮಂಜೂರಾತಿಗೆ ವ್ಯತಿರಿಕ್ತವಾಗಿ ನಿರ್ಮಾಣವಾಗುವ ಯಾವುದೇ ಕಟ್ಟಡ ನಿರ್ಮಾಣವನ್ನ ನಗರ ಪಾಲಿಕೆಯು ನಿಯಮಾನುಸಾರ ತೆರವುಗೊಳಿಸಲು ಕ್ರಮವಹಿಸಲಾಗುತ್ತೆ. ಜೊತೆಗೆ ಇದನ್ನ ನಿರಂತರವಾಗಿ ಮಾಡಲು ಜಿಬಿಎ ಅಧಿಕಾರಿಗಳಿಗೆ ಆಯುಕ್ತರು ಸೂಚಿಸಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತದ ಸ್ವತ್ತು ಇದಾಗಿದ್ದು, ಕಳೆದ 1 ತಿಂಗಳ ಹಿಂದೆ 2 ಸಲ ನೋಟಿಸ್ ನೀಡಿದ್ರು ಮನೆಗಳ ಖಾಲಿ ಮಾಡಿರಲಿಲ್ಲ. ಆದ್ರೆ ಏಕಾಏಕಿ ತೆರವಿನಿಂದ ನಿವಾಸಿಗಳು ಕಣ್ಣೀರು ಹಾಕಿದ್ರು. 20 ವರ್ಷದಿಂದ ಇದ್ದೀವಿ ಸರ್ ನಾವಿಲ್ಲಿ. ಏನು ಮಾಡೋಕ್ಕೂ ನಮಗೆ ಅನುಕೂಲ ಇಲ್ಲ. ಕೂಲಿ ಮಾಡಿ ತಿನ್ಬೇಕು. ಎಲ್ಲಿ ಹೋಗಿ ನಾವು ವಾಸ ಮಾಡಬೇಕು ಸರ್? ನಾವು ಮಕ್ಕಳು ಮರಿ ಎಲ್ಲ ಹಾಕ್ಕೊಂಡು ಹೋಗ್ಬೇಕು, ನಾವು ಬದುಕಬೇಕು ಸರ್. ಟೈಮ್ ಕೊಡ್ರಿ ಅಂದರೆ ಕೊಡ್ತಾ ಇಲ್ಲ ಸರ್. ನಮಗೆ ಏನಾರ ಖಾಲಿ ಮಾಡ್ಕೊಂಡು ಏನಾರ ಹೋಗ್ತೀರಿ ಸರ್. ಇವಾಗ ಅಡ್ವಾನ್ಸ್ ನಮಗೆ ಕಾಸಿಲ್ಲ ಸರ್, ನೀವು ಸಹಾಯ ಮಾಡ್ರಿ ದಯವಿಟ್ಟು. ಸರ್ಕಾರದ ಜಾಗ ಇಲ್ಲಿ ಖಾಲಿ ಮಾಡಿ ಅಂತೇಳಿ ಏನಾದರೂ ನೋಟಿಸ್ ಕೊಟ್ಟಿದ್ರಾ ನಿಮ್ಗೆ? ಇಲ್ಲ ಸರ್, ಕೊಟ್ಟಿಲ್ಲ. ಏನು ಅಲರ್ಟ್ ಮಾಡಿಲ್ಲ. ಎಲ್ಲರೂ ದುಡ್ದು ತಿನ್ನೋರು ಇರೋದು, ಯಾರು ದುಡ್ಡು ಇಟ್ಕೊಂಡಿರಲ್ಲ. ಗೌರ್ಮೆಂಟ್ ಜಾಗ ನಿಜ, ಆದರೆ ಇಲ್ಲಿ ನಾವು 15 ವರ್ಷ 20 ವರ್ಷದಿಂದ ನಾವು ವಾಸ ಆಗಿದ್ದೀವಿ ಸರ್. ನಮಗೂ ಇವರು ಒಂದು ಅಲರ್ಟ್ ಮಾಡಬೇಕು, ಇನ್ನೊಂದು ನೋಟಿಸ್ ಕೊಡಬೇಕು. ಈಗ ಬಡವರು ಇರೋದು, ಈಗ ನಮಗೆ ಬೇರೆ ಕಡೆ ಇವರೆಲ್ಲಾದರೂ ಜಾಗ ಕೊಟ್ಟು ಫಸ್ಟ್ ನಮಗೆ ಶಿಫ್ಟ್ ಮಾಡಿ ಈ ಕೆಲಸ ಮಾಡಬೇಕಿತ್ತು. ತೊಂದರೆನೇ ಸರ್ ಇದೆಲ್ಲ ಮಾಡ್ತಿರೋದು ಇವರು. ಒಟ್ಟಾರೆ ನಗರ ಪಾಲಿಕೆ ವ್ಯಾಪ್ತಿಯ ನಾಗರಿಕರು ಕಟ್ಟಡ ನಿರ್ಮಾಣಕ್ಕೆ ಮೊದಲು ನಗರ ಪಾಲಿಕೆಯ ಅನುಮತಿ ಪಡೆಯುವುದು ಕಡ್ಡಾಯ. ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ಜಿಬಿಎ ನಿಯಮಾನುಸಾರ ಕ್ರಮ ಅಂತ ಎಚ್ಚರಿಸಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.